ಏನಂತ ಖರ್ಗೆ ಅವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಯಾವಾಗ? ಜುಲೈದಲ್ಲಿ. ಪ್ಲೀಸ್ ಸಿ ಮೈ ಇಂಟರ್ವ್ಯೂ. ಯಾಕೆ ಹೇಳಿದೆ ಅಂದರೆ ಅವ್ರಿಗೊಂದು ರಾಜಕೀಯ ಅನುಭವ ಇದೆ, ಆಡಳಿತದ ಬಗ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಸುಮಾರು 10-11 ಸಾರಿ MLA ಆಗಿ ಮಂತ್ರಿ ಆಗಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ 3 ಸಾರಿ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಅವ್ರಿಗೆ ಅನುಭವ ಇದೆ. ಅವರು ಆದ್ರೂ ಒಳ್ಳೆಯ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್. ಅವರು ದಲಿತ ವ್ಯಕ್ತಿ ಇದ್ದಾರೆ, ಒಬ್ಬ ರಾಷ್ಟ್ರದಲ್ಲಿ ಆಗಲಿ ಅಂತೇಳಿ ನಾನು ಜುಲೈದಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಖರ್ಗೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೂ ಡಿಕ್ಲೇರ್ ಮಾಡಬೇಕು, ಇಂಡಿಯಾ ಅಂದರೆ ನಮ್ಮ ಒಕ್ಕೂಟನೂ ಮಾಡಿದ್ರೆ ಸರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಏನಂತ ಖರ್ಗೆ ಅವ್ರನ್ನ ಮುಂದಿನ ಪ್ರಧಾನಮಂತ್ರಿ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಯಾವಾಗ? ಜುಲೈದಲ್ಲಿ. ಪ್ಲೀಸ್ ಸಿ ಮೈ ಇಂಟರ್ವ್ಯೂ. ಯಾಕೆ ಹೇಳಿದೆ ಅಂದರೆ ಅವ್ರಿಗೊಂದು ರಾಜಕೀಯ ಅನುಭವ ಇದೆ, ಆಡಳಿತದ ಬಗ್ಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಸುಮಾರು 10-11 ಸಾರಿ MLA ಆಗಿ ಮಂತ್ರಿ ಆಗಿದ್ದಾರೆ, ಪಾರ್ಲಿಮೆಂಟ್ನಲ್ಲಿ 3 ಸಾರಿ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಅವ್ರಿಗೆ ಅನುಭವ ಇದೆ. ಅವರು ಆದ್ರೂ ಒಳ್ಳೆಯ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್. ಅವರು ದಲಿತ ವ್ಯಕ್ತಿ ಇದ್ದಾರೆ, ಒಬ್ಬ ರಾಷ್ಟ್ರದಲ್ಲಿ ಆಗಲಿ ಅಂತೇಳಿ ನಾನು ಜುಲೈದಲ್ಲಿ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಖರ್ಗೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿನೂ ಡಿಕ್ಲೇರ್ ಮಾಡಬೇಕು, ಇಂಡಿಯಾ ಅಂದರೆ ನಮ್ಮ ಒಕ್ಕೂಟನೂ ಮಾಡಿದ್ರೆ ಸರಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.